ದಿಕ್ಕು ತಪ್ಪಿದ ಎಲ್ಲಾ ಗ್ರಹಗಳು ಮತ್ತೆ ಈಗ ರಾಮಸಿಂಹಾಸನದ ಹತ್ರ ಗಿರ್ಗಿಟ್ಲೆ ಹೊಡಿತಾ ಇವೆ. ಛೇ, ನನ್ನ ನಿರೀಕ್ಷೆ ಸುಳ್ಳಾಗೋಯ್ತು. ಅದೃಷ್ಟದ ಎಲ್ಲ ಹಣ್ಣುಗಳು ಕಳಚಿ ನನ್ನ ಬೊಗಸೆ ಒಳಗೆ ಬೀಳಬೇಕಿತ್ತು. ಆದರೆ ಕಾವೇರಿ ಎಂಗೇಜ್ಮೆಂಟ್ ನಿಂತು ಹೋಗಿ ನನ್ನ ಬೊಗಸೆಯೊಳಗೆ ಹಿಡಿ ಮಣ್ಣು ಬಿದ್ದಿದೆ. ನೋ, ಇನ್ನು ನಾನು ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇನ್ನು ಯಾವುದು ತಾನಾಗೆ ನನ್ನ ಹತ್ರ ಬರೋ ಚಾನ್ಸೇ ಇಲ್ಲ. ಇನ್ನೆಲ್ಲದನ್ನು ನಾನೇ ಕಿತ್ಕೋಬೇಕು. ಎಸ್, ಐ ಹ್ಯಾವ್ ಟು ಗ್ರ್ಯಾಬ್ ಎವ್ರಿಥಿಂಗ್. ಈ ಅಪ್ಪನ್ ಮಾತ್ ಕೇಳ್ಕೊಂಡು ಈ ಮನೆಯಲ್ಲಿ ಕೆಲ್ಸದವ್ರ ತರ ಬಿದ್ದಿದ್ದೀನಿ. ಆದ್ರೆ ಇವಾಗ ಏನಾಯ್ತು? ನನ್ ಯಾವ್ದಕ್ಕೂ ಲಾಯಕ್ಕಿಲ್ಲ ಅನ್ನೋ ತರ ಆ ಕಾವೇರಿ ಮತ್ತೆ ಬಂದು ವಕ್ಕರ್ಸ್ಕೊಂಡಿದ್ದಾಳೆ. ಆ ಕಾವೇರಿ ನೆರಳಿಂದ ನಾನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಈ ಡೆವಲಪ್ಮೆಂಟ್ ನ ನೋಡ್ತಿದ್ರೆ ನನಗ್ ಯಾವತ್ತೂ ನನಗ್ ಸಿಗೋ ಸ್ಥಾನಮಾನ ಸಿಗೋದಿಲ್ಲ ಅನ್ಸ್ತಿದೆ. ಮಲ್ಲಿಕಾ, ಯಾಕೆ ಎಷ್ಟೊಂದು ಅಪ್ಸೆಟ್ ಆಗಿದೆಯಾ? ಈಗೇನು ನಿನ್ನ ಪ್ರಾಬ್ಲಮ್ಮು? ನೀನೀಗ ಬುಸ್ ಅಂತ ಬುಸ್ ಕೊಡ್ತಾ ಇದ್ರೆ ನನಗೆ ಹೇಗೆ ಅರ್ಥ ಆಗಬೇಕು? ಕಾವೇರಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ. ಅವಳು ಮತ್ತೆ ಆಫೀಸಿಗೆ ಹೋಗಿ ಅಧಿಕಾರ ಚಲಾಯಿಸ್ತಾಳೆ. ನಾನು ಈ ಮನೆ ಹಿರಿಸೊಸೆ. ಮನೆಯಲ್ಲಿ ಇದ್ಕೊಂಡು